ಅಮ್ಮಿ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೆ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ಸಕಲ ಸೌಭಾಗ್ಯವನ್ನು ಕೊಡುವ ವೈಕುಂಠ ಏಕಾದಶಿಯ ಹಿನ್ನೆಲೆ ಮತ್ತು ಮಹತ್ವವನ್ನು ಈ ವಿಡಿಯೋದಲ್ಲಿ ನೋಡೋಣ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತ ತಿಂಗಳಿಗೆ 2 ಬಾರಿ ಏಕಾದಶಿ ಬರುತ್ತದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ನಂತರ 11ನೇ ದಿನ ಬರುವುದೇ ಏಕಾದಶಿ ತಿಥಿ. ಒಂದು ವರ್ಷಕ್ಕೆ 24 ಏಕಾದಶಿಗಳು ಬರುತ್ತದೆ. ಕೆಲವು ಬಾರಿ 25 ಏಕಾದಶಿಗಳು ಬರುತ್ತದೆ. ಅದರಲ್ಲಿ ಧನುರ್ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ. ಇದಕ್ಕೆ ಮೋಕ್ಷ ಏಕಾದಶಿ ಎಂದು ಕರೆಯುತ್ತಾರೆ. ಒಂದು ಬಾರಿ ಪಾರ್ವತಿ ದೇವಿಯು ಶಿವನ ಹತ್ತಿರ ವ್ರತಗಳಲ್ಲಿ ಶ್ರೇಷ್ಠವಾದ ವ್ರತ ಯಾವುದು ಎಂದು ಕೇಳಿದರು. ಅದಕ್ಕೆ ಶಿವ, ದೇವಿ, ವ್ರತಗಳಲ್ಲಿ ಶ್ರೇಷ್ಠವಾದ ವ್ರತ ಏಕಾದಶಿ ವ್ರತವೇ. ಈ ವ್ರತವನ್ನು ಮಾಡುವುದರಿಂದ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ. ಈ ವ್ರತವನ್ನು ಅನುಷ್ಠಾನ ಮಾಡಿದವರು ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಪಡೆಯುತ್ತಾರೆ. ಮುಕ್ಕೋಟಿ ದೇವರುಗಳು ಈ ವ್ರತವನ್ನು ಆಚರಣೆ ಮಾಡಿ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯುವುದರಿಂದ ಇದನ್ನು ವೈಕುಂಠ ಮುಕ್ಕೋಟಿ ಏಕಾದಶಿ ಎಂಬ ಶ್ರೇಷ್ಠವಾದ ಹೆಸರಿನಿಂದಲೂ ಕರೆಯುತ್ತಾರೆ. ಏಕಾದಶಿ ದಿನದಂದು ಆಹಾರ ಸೇವಿಸದೆ ಉಪವಾಸ ಇರುವವರಿಗೆ ಎಲ್ಲ ಪಾಪಗಳು ಕಳೆದು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಶಿವ ಹೇಳಿದರು. ಅಂತಹ ಶ್ರೇಷ್ಠವಾದ ಈ ಏಕಾದಶಿ ಹುಟ್ಟಿ ಬಂದ ಕಥೆಯನ್ನು ಸಂಕ್ಷಿಪ್ತವಾಗಿ ನೋಡೋಣ. ಪದ್ಮಪುರಾಣದ ಪ್ರಕಾರ ಮುರನೆಂಬ ರಾಕ್ಷಸ ಹಲವಾರು ವರಗಳನ್ನು ಪಡೆದು ದೇವತೆಗಳಿಗೂ ಋಷಿಮುನಿಗಳಿಗೂ ಬಹಳ ತೊಂದರೆಯನ್ನು ನೀಡುತ್ತಿದ್ದ. ಇವನ ಹಿಂಸೆಯನ್ನು ತಾಳಲಾರದೆ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ಮಹಾವಿಷ್ಣು ಮುರನ ಜೊತೆ ಯುದ್ಧ ಮಾಡಲು ಮುಂದಾಗುತ್ತಾರೆ. ಅವರಿಬ್ಬರ ನಡುವೆ ಯುದ್ಧ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಮುರನ ವಧೆಗೆ ಆಯುಧವನ್ನು ನಿರ್ಮಿಸಲು ಮುರನು ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಅವಕಾಶವನ್ನು ನೀಡುವುದಕ್ಕಾಗಿಯೂ ವಿಷ್ಣು ಒಂದು ಗುಹೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ನಾರಾಯಣ ಒಂದು ಗುಹೆಯಲ್ಲಿ ಇರುವುದನ್ನು ಅರಿತುಕೊಂಡ ಮುರನು ಕಣ್ಣು ಮುಚ್ಚಿ ಮಲಗಿದ್ದ ನಾರಾಯಣನನ್ನು ಕೊಲ್ಲಲು ಯತ್ನಿಸುತ್ತಾನೆ. ಆ ಸಂದರ್ಭದಲ್ಲಿ ವಿಷ್ಣುವಿನ ದೇಹದಿಂದ ಸ್ತ್ರೀ ರೂಪದ ಶಕ್ತಿಯು ಹೊರಹೊಮ್ಮಿ ಬರುತ್ತದೆ. ಅವಳು ಮುರನ ಜೊತೆ ಯುದ್ಧ ಮಾಡಿ ಗೆಲ್ಲುತ್ತಾಳೆ. ಅಸುರನನ್ನು ಗೆದ್ದ ಹೆಣ್ಣಿಗೆ ಏಕಾದಶಿ ಎಂದು ನಾರಾಯಣ ಹೆಸರಿಡುತ್ತಾರೆ. ಅಸುರನನ್ನು ಗೆದ್ದ ದಿನ ಏಕಾದಶಿ ಎಂದು ಕರೆಯಲ್ಪಡುವುದಾಗಿ ವರ ಕೊಡುತ್ತಾರೆ. ಆ ದಿನವೇ ವೈಕುಂಠ ಏಕಾದಶಿ ದಿನವಾಗಿದೆ. ಏಕಾದಶಿಯ ದಿನದಂದು ಯಾವುದೇ ಆಹಾರ ಸೇವಿಸದೆ, ನಿದ್ದೆ ಮಾಡದೆ, ಉಪವಾಸವಿದ್ದು ವ್ರತ ಆಚರಣೆ ಮಾಡಬೇಕು. ಮರುದಿನ ದ್ವಾದಶಿ ದಿನದಂದು ತುಳಸಿ ತೀರ್ಥವನ್ನು ಸೇವಿಸಿ ಉಪವಾಸವನ್ನು ಕೈಬಿಡಬೇಕು. ಉಪವಾಸ ತ್ಯಜಿಸಿದ ನಂತರ ಉದ್ದಿನಬೇಳೆ, ಅಗಸೆ ಸೊಪ್ಪು, ನೆಲ್ಲಿಕಾಯಿ, ಮೊಸರು ಮುಂತಾದ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಸೂರ್ಯೋದಯಕ್ಕೆ ಮುಂಚಿತವಾಗಿ ಆಹಾರ ಸೇವಿಸುವುದು ಒಳ್ಳೆಯದು. ಏಕಾದಶಿ ದಿನದಂದು ವಿಷ್ಣು ನಾಮಸ್ಮರಣೆ ಮಾಡುತ್ತಾ ಇರಬೇಕು. ವೈಕುಂಠ ಏಕಾದಶಿ ವ್ರತ ಇರುವವರಿಗೆ ಸಕಲ ಪಾಪಗಳ ನಿವಾರಣೆ ಆಗಿ ವೈಕುಂಠವನ್ನು ಸೇರುವ ಭಾಗ್ಯವನ್ನು ಪಡೆಯುತ್ತಾರೆ. ಏಕಾದಶಿ ದಿನದಂದು ವಿಷ್ಣುವಿನ ದೇವಾಲಯದಲ್ಲಿ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ. ಈ ಬಾಗಿಲನ್ನು ಪ್ರವೇಶ ಮಾಡಿದರೆ ತೀರದ ಕಾಯಿಲೆಗಳು ನಿವಾರಣೆಯಾಗುತ್ತದೆ, ಸಕಲ ಸೌಭಾಗ್ಯ ಉಂಟಾಗುತ್ತದೆ, ಶತ್ರುಗಳ ಬಲವೂ ಕಡಿಮೆಯಾಗುತ್ತದೆ, ಮೋಕ್ಷ ದೊರಕುತ್ತದೆ ಎಂಬ ನಂಬಿಕೆ ಇದೆ. ಈ ವರ್ಷ 2020 ಡಿಸೆಂಬರ್ 25ನೇ ತಾರೀಕು ವೈಕುಂಠ ಏಕಾದಶಿ ಬರುತ್ತದೆ. ಆ ದಿನ ವಿಷ್ಣುವನ್ನು ಪೂಜಿಸಿ ಆರಾಧಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.